ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 9ನೇ ವರದಿಯನ್ನು ಸಲ್ಲಿಸಿದೆ. ವರದಿಯ ಬಗ್ಗೆ ಮಾಹಿತಿ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ ವಿ ದೇಶಪಾಂಡೆ ವರದಿಯಲ್ಲಿ 449 ಹೊಸ ಶಿಫಾರಸುಗಳನ್ನು ಮಾಡಲಾಗಿದೆ ಎಂದಿದ್ದಾರೆ. ಭೂಸ್ವಾಧೀನ ಸುಧಾರಣೆ, ಸಾಮಾನ್ಯ ಆಡಳಿತಾತ್ಮಕ ಮತ್ತು ಈ ಸುಧಾರಣೆಗಳಿಗೆ ಶಿಫಾರಸನ್ನು ಮಾಡಿದರಂತೆ. ಡಿಜಿಟಲ್ ಮೂಲಸೌಕರ್ಯಗಳಿಗೂ ಕೂಡ ಶಿಫಾರಸನ್ನು ಮಾಡಿದರಂತೆ. ಅವಶ್ಯಕತೆ ಇಲ್ಲದೆ 7 ಬೋರ್ಡ್, ಭಾಳ ಇಂಪಾರ್ಟೆಂಟು, ತುಂಬ ಇದ್ದಾವೆ, ಇನ್ನೂ ಚೆಕ್ ಮಾಡಿ. ಕಾರ್ಪೊರೇಷನ್ ಅನ್ನು ಮುಚ್ಚೋಕೆ ಮುಂದಾಗಿದ್ದಾರಂತೆ. 9 ಬೋರ್ಡು ಕಾರ್ಪೊರೇಷನ್ ವಿಲೀನಕ್ಕೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಂದಿದ್ದಾರಂತೆ. ಉಳಿದ ಬೋರ್ಡು ಕಾರ್ಪೊರೇಷನ್ ಅಭಿವೃದ್ಧಿ ಸುಧಾರಣೆ ಹೇಗೆ ಮಾಡಬೇಕು ಅಂತ 379 ಶಿಫಾರಸನ್ನು ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ವರದಿಯನ್ನು ಅಂಗೀಕರಿಸಿದ್ದಾರೆ ಅಂತ ದೇಶಪಾಂಡೆ ಅವರು ಹೇಳಿದ್ದಾರೆ. ಜವಾಬ್ದಾರಿ ಮಾಡಿದ್ದಾರೆ. ಮುಖ್ಯಮಂತ್ರಿಯವರು ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಒಮ್ಮೆ ಅದು ಅಕ್ಸೆಪ್ಟ್ ಆದ ನಂತರ ಅದು ಎಲ್ಲರ ಜವಾಬ್ದಾರಿ ಆಯ್ತಲ್ಲ. ಇವತ್ತು ನಮ್ಮ ಸಜೆಷನ್ ಗೌರ್ಮೆಂಟು CM ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ಇವತ್ತು ಅದು ಇಟ್ಟು ಅದನ್ನು ಒಪ್ಪಿಸ್ತೇನೆ ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕಲ್ಲ. ನಮ್ಮ ನಿಜವಾಗಿಯೂ ಕೆಲ ನಿಗಮಗಳು ಏನಕ್ಕೆ ಮಾಡಿದ್ರು ಅಂತ ಅರ್ಥನೇ ಆಗಿಲ್ಲ. ಅದು ಬರೀ ದುಡ್ಡು ಹೊಡಿಯೋಕೋ ಅಥವಾ ಪಾಪ ನೊಂದಿರುವಂಥ ಸ್ಥಾನಮಾನ ಸಿಗದೇ ಇರುವಂಥವ್ರಿಗೊಂದು ಸ್ಥಾನ ಕೊಟ್ಟು ನಿಮಗೂ ಒಂದು ಕೊಡಬೇಕು ಅಂತ ಸೃಷ್ಟಿ ಮಾಡಿದ್ರೆ ಗೊತ್ತಿಲ್ಲ. ತುಂಬ ಮರ್ಜ್ ಮಾಡಿಬಿಡ್ಬೋದು, ಇನ್ನೊಂಚೂರು ಮಾಡ್ಬೋದು. 9 ಮರ್ಜ್ ಮಾಡ್ತಾರಂತೆ, 7 ತೆಗೆದಾಕ್ಬಿಡ್ತಾರಂತೆ. ಅಟ್ಲೀಸ್ಟ್ ಆ ಹೆಜ್ಜೆ ಆದರೂ ಇಟ್ಟಿದ್ರಲ್ಲ, ವೆರಿ ಗುಡ್ ದೇಶಪಾಂಡೆ ಸರ್. ಮಾಡಿ ಇನ್ನೂ ಆಗಬೇಕು ಅದು. ಇನ್ನು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಹೊರತುಪಡಿಸಿ ಎಲ್ಲ 16 ಸಚಿವರು ಸಂಪುಟಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 12:39ಕ್ಕೆ ಸಂಪುಟ ವಿಸ್ತರಣೆ ಆಗುತ್ತೆ. ಪ್ರಸ್ತುತ ಸಚಿವರಲ್ಲಿ ಅರ್ಧದಷ್ಟು ಜನರು ಬದಲಾಗುವ ಸಾಧ್ಯತೆ ಇದೆ. ಸುಮಾರು 10 ಜನ ಹೊಸಬರಿಗೆ ಮಂತ್ರಿ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಿದೆ. ಅತ್ತ ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ JDU ಪಕ್ಷ ತನ್ನ 44 ಅಭ್ಯರ್ಥಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಇದಕ್ಕೂ ಮುನ್ನ ಚಿರಾಗ್ ಪಾಸ್ವಾನ್ ಬೇಡಿಕೆ ಇಟ್ಟಿದ್ದ 4 ವಿಧಾನಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 57 ವಿಧಾನಸಭಾ ಕ್ಷೇತ್ರಗಳಿಗೆ ಪಟ್ಟಿಯನ್ನು ರಿಲೀಸ್ ಮಾಡಿದ್ರು. ಇತ್ತ ಇಂಡಿಯಾ ಒಕ್ಕೂಟದಲ್ಲಿ ಸೀಟು ಹಂಚಿಕೆ ಗೊಂದಲ ಬಗೆಹರಿದಿಲ್ಲ. ಮಾತುಕತೆ ಅಧಿಕೃತವಾಗುವ ಮುನ್ನ ಕಾಂಗ್ರೆಸ್ 16 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಬಿಡ್ತು. ಸೀಟು ಹಂಚಿಕೆ ಬಿಕ್ಕಟ್ಟು ಇತ್ಯರ್ಥಪಡಿಸಲು ಖರ್ಗೆ, ರಾಹುಲ್ ಗಾಂಧಿ, RJD ನಾಯಕ ಲಾಲೂ ಪ್ರಸಾದ್ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರಂತೆ. ಇನ್ನು ನಡೀತಾ ಇದೆಯಲ್ವಾ, ಬಗೆಹರಿದ ಮೇಲೆ ನೋಡೋಣ. ಇನ್ನು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲ್ಲ ಅಂತ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡೊನಾಲ್ಡ್ ಟ್ರಂಪ್ ಇದೊಂದು ದೊಡ್ಡ ಹೆಜ್ಜೆ ಆಗಿದೆ ಎಂದಿದ್ದಾರೆ. ಇದಕ್ಕೆ ಸ್ಪಷ್ಟನೆ ನೀಡಿರುವ ಕೇಂದ್ರ ಸರ್ಕಾರ, ಮೋದಿ ಟ್ರಂಪ್ ಮಧ್ಯೆ ಯಾವುದೇ ದೂರವಾಣಿ ಸಂಭಾಷಣೆ ನಡೆದಿಲ್ಲ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭಾರತದ ಆಮದು ನೀತಿಗಳು ದೇಶದ ಹಿತಾಸಕ್ತಿಗಳನ್ನು ಕಾಪಾಡುವ ಉದ್ದೇಶದಿಂದ ಮಾರ್ಗದರ್ಶಿಸಲ್ಪಡುತ್ತವೆ. ಭಾರತೀಯ ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡುವುದು ಸರ್ಕಾರದ ಸ್ಥಿರ ಆದ್ಯತೆಯಾಗಿದೆ ಅಂತ ಹೇಳಿದ್ದಾರೆ. ರಷ್ಯಾದ ರಾಯಭಾರಿ ಡೆನಿಸ್ ಅಲಿಪೋವ್ ಪ್ರತಿಕ್ರಿಯಿಸಿ, ಮಾಸ್ಕೋ ಜೊತೆಗಿನ ಭಾರತದ ಇಂಧನ ಸಹಕಾರವು ಅದರ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿದೆ ಅಂತ ಅವರು ಹೇಳಿದ್ದಾರೆ. ಈ ಮಧ್ಯೆ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಹೆದರುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ. ಇವರು ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಭಾರತದ ಪರವಾಗಿನೋ ಅಥವಾ ನೀವು ಅಮೆರಿಕದ ಪರವಾಗಿಯೋ ನಂಗೆ ಈಗಲೂ ಅರ್ಥ ಆಗ್ತಿಲ್ಲ. ನಿಮ್ಮ ವಿಚಾರದಲ್ಲಿ ಯಾರೇ ಮಾತಾಡಿದ್ರು ಅವ್ರು ಬೆಂಬಲವಾಗಿ ನಿಂತ್ಕೊಳ್ತಿರಲ್ಲ. ನೀವು ಏನು ಮಾನ್ಯ ರಾಹುಲ್ ಗಾಂಧಿ ಅವರೇ, ನಂಗೆ ಅರ್ಥನೇ ಆಗ್ತಿಲ್ಲ. ನೀವು ಅಮೆರಿಕದ ವಿಚಾರದಲ್ಲಿ ಯಾರಾದರೂ ಏನಾದರೂ ಭಾರತದ ಬಗ್ಗೆ ನಿಂತ್ಕೊಂಡು ಟೀಕೆಯನ್ನು ಮಾಡಿದರೆ, ಅಲ್ಲಿ ನಿಂತ್ಕೊಂಡು ಅವ್ರ ಪರವಾಗಿ ನೋಡಿ ಭಾರತಕ್ಕೆ ಹೆಂಗೆ ಟೀಕೆ ಮಾಡಿದರು. ಅಲ್ಲ, ಮೋದಿ ವಿರೋಧಿಸೋಕ್ಕೋಸ್ಕರ ನೀವು ಭಾರತವನ್ನೇ ವಿರೋಧಿಸೋ ಮಟ್ಟಕ್ಕೆ ಹೋಗ್ಬಿಟ್ರಾ ಅಂತ. ಯಾಕೆ ನೀವು ಇಲ್ಲಿ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜೈಕಾರ ಹಾಕಿದಂಥವ್ರಿಗೆ ಇನ್ನೂ ಶಿಕ್ಷೆ ಕೊಡಿಸ್ತಾ ಇಲ್ಲ? ಚಾರ್ಜ್ ಶೀಟ್ ಇನ್ನೂ ಹಾಗೆ ಇಟ್ಕೊಂಡು ಕೊಟ್ಟಿದ್ದೀರಾ? ಹೇಳಿ ನೀವು ಅದನ್ನೊಂದು ಸ್ವಲ್ಪ, ನೀವು ಅಷ್ಟೊಂದು ಪ್ರೀತಿ ಇದ್ದರೆ. ಇಲ್ವಾ? ನೋಡೋಣ ಬಿಡಿ ಆಮೇಲೆ. ಸೊ ಈಗ ಏನಾಗಿದೆ, ರಷ್ಯಾದಿಂದ ತೈಲ ಖರೀದಿಸೋದಿಲ್ಲ ಅಂತ ಟ್ರಂಪ್ಗೆ ಭರವಸೆ ನೀಡಿದ್ದಕ್ಕೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೆಲ್ಲ ಸುಳ್ಳ್ರಿ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಕನ್ನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳಿಗೆ ವಿಜಯಪುರ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಲಿಂಗಾಯತ ಮಠಾಧೀಶರ ಕುರಿತು ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲಾಡಳಿತ ಈ ಕ್ರಮವನ್ನು ಜರುಗಿಸಿದೆ. ಇವತ್ತಿನಿಂದ ಡಿಸೆಂಬರ್ 14ರವರೆಗೂ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದ್ದು, ಇವತ್ತು ನಾಳೆ ಬಸವನ ಬಾಗೇವಾಡಿಯಲ್ಲಿ ನಡೆಯುವಂತಹ ಸಿದ್ದರಾಮೇಶ್ವರ ಸಪ್ತಾಹ ಕಾರ್ಯಕ್ರಮಕ್ಕೆ ಬರುವುದಾಗಿ ಕನ್ನೇರಿ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದರು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ನಿರ್ಬಂಧವನ್ನು ಹೇರಿದೆ. ಇನ್ನು ಕನ್ನೇರಿ ಸ್ವಾಮೀಜಿ ಮೇಲಿನ ನಿರ್ಬಂಧಕ್ಕೆ ಬಿಜೆಪಿ ಕೆಂಡ ಕಾರಿದೆ. ಜಿಲ್ಲಾಡಳಿತ ಅವ್ರಿಗೆ ಬಿಜಾಪುರಕ್ಕೆ ನಿರ್ಬಂಧ ಹೇರಿದ್ದು ಖಂಡನೀಯ. ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಏನು ಮಠಾಧೀಶರ ಮೇಲೆ ಯಾಕಿಷ್ಟು ದ್ವೇಷ ಅಂತೇಳಿ ನಮಗೊಂದು ಪ್ರಶ್ನೆನ ನಾನು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳಕ್ಕೆ ಬಯಸ್ತೀನಿ. ಈಗ ವಾಕ್ ಸ್ವಾತಂತ್ರ್ಯ ಮಾತಾಡಿದ್ದಾರೆ, ಅದನ್ನು ಅವ್ರು ಏನು ಮಾತಾಡಿದಾರೆ ಕಾನೂನು ಪ್ರಕಾರ ಅದನ್ನು ಮಾಡಲಿ, ಅವ್ರನ್ನ ಕೇಸ್ ಮಾಡಲಿ, ಬಿಟ್ಟು ಜಿಲ್ಲಾಡಳಿತ ಅವ್ರಿಗೆ ನಿರ್ಬಂಧ ಹೇರೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಕ್ಕೆ ಬಯಸ್ತೀನಿ.
ನೀವು ಕಣ್ಣೇರಿ ಮಠದ ಸ್ವಾಮೀಜಿಯವರಿಗೆ ಹಾಕಿದ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ. ಅದೆಷ್ಟು ದಿನ ನೀವು ಜೈಲಲ್ಲಿ ಇರ್ತೀರಿ ನಾವು ನೋಡ್ತೀವಿ. ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ. ನೆಲದಲ್ಲಿ ಓಡಾಡಿ, ದಯಮಾಡಿ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡೋದು, 6 ತಿಂಗಳ ಕಾಲ ಚಾಪರ್ ಬಿಟ್ಬಿಡಿ. ಅಯ್ಯೋ, ನೀವು ಅಷ್ಟೇ ಹೋರಾಟ ಮಾಡ್ಕೊಂಡು ಕುಡಿ ಮೇಡಮ್, ನಾಳೆ ಚುನಾವಣೆಗೆ ಬಂದಾಗ 2,000 ರೂಪಾಯಿ ಬದಲಾಗಿ 3,000 ರೂಪಾಯಿ ಕೊಡ್ತೀವಿ ಅಂತ ಅಂದ್ಬಿಟ್ರೆ ಜನ ಹಿಂದೂ ನೋಡಲ್ಲ, ಜಾತಿ ನೋಡಲ್ಲ, ಹೋಗಿ ವಾತಿ ಬರ್ತಾರೆ. ಅಯ್ಯೋ ಬಿಡಿ ಮೇಡಮ್, ಯಾರು ತಲೆನೂ ಕೆಡಿಸ್ಕೊಳ್ಳಲ್ಲ. ಬೆಂಗಳೂರಿನ ಹೆಬ್ಬಾಳದಲ್ಲೂ ಕೂಡ ಮತಗಳು ಆಗಿದೆ ಅಂತ ಕ್ಷೇತ್ರದ ಶಾಸಕ ಸಚಿವ ಬೈರತಿ ಸುರೇಶ್ ಬಾಂಬ್ ಸಿಡಿಸಿದ್ದಾರೆ. ಕೇಂದ್ರ ಸರ್ಕಾರದ ವೋಟ್ ಚೋರಿ ವಿರುದ್ಧ ಆಯೋಜಿಸಿದ ಸಹಿ ಸಂಗ್ರಹ ಅಭಿಯಾನದಲ್ಲಿ ಮಾತನಾಡಿರುವ ಸುರೇಶ್ ಅವರು 2023 ಚುನಾವಣೆಯಲ್ಲಿ 20,000ಕ್ಕೂ ಅಧಿಕ ಮತಗಳ ಕಳ್ಳತನ ಆಗ್ಬಿಟ್ಟಿದೆ, ಆದರೂ ಕ್ಷೇತ್ರದ ಜನತೆ ನನ್ನನ್ನು ಕೈಬಿಡಲ್ಲ ಅಂದಿದ್ದಾರೆ. ಇನ್ನು ಕಲಬುರಗಿ ಆಳಂದ ಕ್ಷೇತ್ರದಲ್ಲಿ ಮತಕಳವು ಪ್ರಕರಣ ಸಂಬಂಧ ಇವತ್ತು ಕೂಡ SIT ಶೋಧ ಮುಂದುವರೆಸಿದೆ. ನಗರದ ಜುಬೇರ್ ಕಾಲೋನಿಯಲ್ಲಿ ಅಕ್ರಮ್ ಎಂಬಾತನ ಮನೆಯಲ್ಲಿ SIT ಎಲ್ಲ ಶೋಧ ಮಾಡಿದ್ದಾರೆ. ಅವ್ರ ಮನೇಲಿ ಎಲ್ಲ ಫುಲ್ಲು ಸೂಟ್ಕೇಸ್ ಎಲ್ಲ ಓಪನ್ ಮಾಡಿದಾರಂತೆ. ಏನು ಸಿಗ್ತಾ ಶೋಧ ವೇಳೆ ವೋಟರ್ ID, ಪ್ರಿಂಟರು, ಖಾಲಿ ವೋಟರ್ ID, ರೋಲರ್ ಪತ್ತೆ ಆಗ್ಬಿಟ್ಟಿದೆ ಅಂತ. ಹೌದಾ, ಸೂಪರು. ನಿನ್ನೆ ರಾಮನಗರ ಬಡಾವಣೆ ಅಸ್ಲಂ ಮನೆಯಲ್ಲಿ SIT ತನಿಖೆಯಲ್ಲಿ ಮಹತ್ವದ ದಾಖಲೆಗಳೆಲ್ಲ ಆಗ್ಬಿಟ್ಟಿದೆ. ಅಸ್ಲಂ ಮನೆಯಲ್ಲಿ ರಾಶಿ ವೋಟರ್ IDಗಳು, 15 ಮೊಬೈಲ್ ಫೋನು, 7 ಲ್ಯಾಪ್ಟಾಪ್ಗಳು SIT ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅಸ್ಲಂ ಮನೆ ಸೇರಿ 5 ಸ್ಥಳಗಳ ಮೇಲೆ ದಾಳಿ ನಡೆಸಿ SIT ಶೋಧವನ್ನು ನಡೆಸಿತ್ತು. ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಅಲ್ವಾ? ಅಲ್ಲ, ಯಾಕೆ ಮಾತಾಡ್ತಾರೆ? ಇವೆಲ್ಲ ನಡೆಯ ಓನ್ಲಿ ವೋಟ್ ಚೋರಿ ಮಾತ್ರ. ಇಂಥವೆಲ್ಲ ಪ್ರಿಂಟು ಮುದ್ರಣ ಮಾಡಿಬಿಟ್ಟು ಆಧಾರು ಚೋರಿ ಆಗಿತ್ತು, ಆದರೂ ಜನರು ನನ್ನ ಕೈ ಬಿಡಲಿಲ್ಲ ಅಂತಂದ್ರೆ ಹೇಗದಾಗತ್ತೆ? ಜನರಿಗೆ ಹೇಗೆ ಗೊತ್ತಿರುತ್ತೆ? ಇಷ್ಟಿಷ್ಟೆಲ್ಲ ಕೂತ್ಕೊಂಡ್ಬಿಟ್ಟು ಅಲ್ಲಿ ಅವನು ವೋಟರ್ ರೆಡಿ ಮಾಡ್ತಾನೆ, ವೋಟರ್ ID ಅಂದಾಗ ಲಿಸ್ಟಲ್ಲಿ ಹೆಂಗೆ ಹೋಗುತ್ತೆ ಅವನು, ಅದು ಹೆಂಗೆ ರೆಡಿ ಮಾಡ್ತಾನೆ, ಅದಕ್ಕೂ ಇದಕ್ಕೂ ಲಿಂಕ್ ಹೆಂಗಾಗುತ್ತೆ? ಚುನಾವಣಾ ಆಯೋಗ ಬಿಡುಗಡೆ ಮಾಡುವಂಥ ಪಟ್ಟಿಗೂ ಇವನು ರೆಡಿ ಮಾಡುವಂಥ ವೋಟರ್ ID ಹೆಂಗೆ ಲಿಂಕ್ ಆಗುತ್ತೆ? ನಂಗೆ ಈಗಲೂ ಅರ್ಥ ಆಗಲಿಲ್ಲ ವಿಚಾರದಲ್ಲಿ. ಆಧಾರ್ ಕಾರ್ಡ್ದು ಹಂಗೆ ಮಾಡ್ತಾರೆ, ಅದು ಹೆಂಗೆ ಲಿಂಕ್ ಆಗುತ್ತಪ್ಪ? ವೋಟರ್ IDನೂ ಹೊಸ ಡೂಪ್ಲಿಕೇಟ್ ಅಂತಾರೆ, ಲಿಂಕ್ ಆದರೂ ಹೆಂಗೆ ಆಗಬೇಕು? ಅದು ಅಲ್ಲಿ ಲಿಸ್ಟಲ್ಲಿ ಬರಬೇಕಲ್ವ ವೋಟ್ ಹಾಕ್ಬೇಕಂದ್ರೆ, ಅದು ಹೆಂಗೆ ಬರುತ್ತೆ ಅಲ್ಲಿ? ಅಟ್ಲೀಸ್ಟ್ ನಂಗೆ ಅನ್ಸುತ್ತೆ ಪ್ಯಾನ್ ಕಾರ್ಡ್ ಒಂದೇ ಸೇಫ್ ಅನ್ಸುತ್ತಪ್ಪ. ಅದ್ರ ಜೊತೆಗೆ ಲಿಂಕ್ ಮಾಡ್ಬಿಡಿ, ಅವಾಗ ಸರಿ ಆಗತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹಿಂದುಳಿದ ವರ್ಗಗಳು ಅಥವಾ OBC ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಿಸಿದ ತೆಲಂಗಾಣ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. OBC ಮೀಸಲಾತಿ ವಿಸ್ತರಿಸಿ ತಾನು ಹೊರಡಿಸಿದಂತಹ ಆದೇಶಕ್ಕೆ ಹೈಕೋರ್ಟ್ ನೀಡಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನು ಪ್ರಶ್ನಿಸಿ ತೆಲಂಗಾಣ ಸರ್ಕಾರ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ವಿಕ್ರಮ್ನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಇವತ್ತು ಅರ್ಜಿ ವಿಚಾರಣೆ ನಡೆಸಿ ಹೈಕೋರ್ಟ್ ಆದೇಶದಲ್ಲಿ ತಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದೆ. ಮಾಡಿ ಕರ್ನಾಟಕದಲ್ಲೂ ನಾಳೆ ಅದು ಹೋಗುತ್ತೆ ಕೋರ್ಟಿಗೆ, ನೋಡೋಣ. ಸೊ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧ ಮಾಜಿ ಸಚಿವ ಬೈರತಿ ಬಸವರಾಜುಗೆ ಸಂಕಷ್ಟ ಎದುರಾಗಿದೆ. ಈಗ CID ಅಧಿಕಾರಿಗಳು ಬೈರತಿ ಬಸವರಾಜು ಸೇರಿದಂತೆ ಎಲ್ಲ ಆರೋಪಿಗಳ ಮೇಲೆ ಕೋಕಾ ಕಾಯ್ದೆಯನ್ನು ಹಾಕಿದ್ದಾರೆ. ಈ ಹಿಂದೆ ಮಾಜಿ ಬೈರತಿ ಸಚಿವರಾದಂಥ ಬೈರತಿ ಬಸವರಾಜು ಅವರೆಲ್ಲ ಬಿಟ್ಟು ಎಲ್ಲ ಆರೋಪಿಗಳ ಮೇಲೆ CID ಕೋಕಾ ಕಾಯ್ದೆ ಹಾಕಿತ್ತು. ಈಗ ಅವ್ರನ್ನೂ ಸೇರಿಸ್ಬಿಟ್ಟಿದ್ದಾರೆ. ಬೈರತಿ ಬಸವರಾಜರು ಹೈಕೋರ್ಟ್ ಮೆಟ್ಲೇರಿದ್ದಾರೆ. ಹಿರಿಯ ವಕೀಲ ಸಂದೇಶ್ ಚೌಟಾ ವಾದವನ್ನು ಮಂಡಿಸಿದ್ದಾರೆ. ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋಕೆ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅಕ್ಟೋಬರ್ 23ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಬೇಲೆಕೆರೆಯ ಅಧಿರು ನಾಪತ್ತೆ ಪ್ರಕರಣ ಮತ್ತೆ ಮರುಜೀವವನ್ನು ಪಡ್ಕೊಂಡಿದೆ. ಇವತ್ತು ಬಳ್ಳಾರಿಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಆಪ್ತ ಕುರುಬ ನಾಗರಾಜ್ ಎನ್ನುವವರ ಮೇಲೆ ಇಡಿ ದಾಳಿ ನಡೆಸಿದೆ. ಬಳ್ಳಾರಿ ನಗರದ ತಾಳೂರು ರಸ್ತೆಯಲ್ಲಿರುವ ಮನೆ ಮೇಲೆ ಇಡಿ ದಾಳಿ ನಡೆಸಿ ಹಲವು ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಹೊಸಪೇಟೆಯ ಹೋಟೆಲ್ ಉದ್ಯಮಿ ಮೇಲೂ ಮನೆಯ ಮೇಲೂ ಕೂಡ ಇಡಿ ದಾಳಿ ನಡೆಸಿದೆ. ಗಣಿಗುತ್ತಿಗೆ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದ ಶ್ರೀನಿವಾಸ್ ರಾವ್ ಅಲಿಯಾಸ್ ಸೀನಾ ಬಾಬು ಮನೆ ಮೇಲೆ ದಾಳಿಯಾಗಿದೆ. ಹೊಸಪೇಟೆಯ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿರೋ ಪ್ರಿಯದರ್ಶಿನಿ ಹೋಟೆಲ್, ವಿನಾಯಕನಗರ ಮನೆ ಮತ್ತು ಬಸವೇಶ್ವರ ಬಡಾವಣೆಯ ಮನೆ ಮೇಲೆ ಇಡಿ ದಾಳಿ ನಡೆಸಿದೆ. ಯೆಮೆನ್ನಲ್ಲಿ ಸ್ಥಳೀಯ ಪ್ರಜೆಯನ್ನ ಕೊಲೆ ಮಾಡಿದ ಆರೋಪದಲ್ಲಿ ಶಿಕ್ಷೆಗೆ ಗುರಿಯಾಗಿರುವಂಥ ಕೇರಳದ ನರ್ಸ್ ನಿಮಿಷ ಪ್ರಿಯಾ ಅವರ ಮರಣದಂಡನೆ ಶಿಕ್ಷೆಯನ್ನು ತಡೆಹಿಡಿಯಲಾಗಿದೆ ಮತ್ತು ಯಾವುದೇ ಪ್ರತಿಕೂಲ ಘಟನೆಗಳು ನಡೆದಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ತಿಳಿಸಿದೆ. ಕೇಂದ್ರದ ಪರವಾಗಿ ಹಾಜರಾದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರು ಈ ವಿಷಯದಲ್ಲಿ ಹೊಸ ಮಧ್ಯವರ್ತಿಯೊಬ್ಬರು ಪ್ರವೇಶಿಸ್ತಾ ಇದ್ದಾರೆ ಅಂತ ನ್ಯಾಯಮೂರ್ತಿಗಳಾದ ವಿಕ್ರಮ್ನಾಥ್ ಹಾಗೂ ಸಂದೀಪ್ ಮೆಹ್ತಾ ಅವರಿದ್ದ ಪೀಠಕ್ಕೆ ತಿಳಿಸಿದ್ದಾರೆ. ನಿಮಿಷಪ್ರಿಯಾ ಅವರಿಗೆ ಕಾನೂನು ಬೆಂಬಲದೊಂದಿಗೆ ಸಹಾಯ ಮಾಡ್ತಾ ಇರುವಂತಹ ಸೇವ್ ನಿಮಿಷಪ್ರಿಯಾ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಸಂಘಟನೆಯನ್ನು ಪ್ರತಿನಿಧಿಸುವ ವಕೀಲರು ಆಕೆಯ ಮರಣದಂಡನೆ ಸದ್ಯಕ್ಕೆ ತಡೆ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಅರ್ಜಿದಾರರ ಪರ ವಕೀಲರು ಪ್ರಕರಣವನ್ನು ಮುಂದೂಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. 2026 ಜನವರಿಯಲ್ಲಿ ಅರ್ಜಿಯನ್ನು ಪಟ್ಟಿ ಮಾಡಲಾಗಿದೆ. ಅಗತ್ಯ ಇದ್ದರೆ ಪಕ್ಷಗಳು ಆರಂಭಿಕ ವಿಚಾರಣೆ ನಡೆಸೋಕೆ ಅರ್ಜಿ ಸಲ್ಲಿಸಲು ಮುಕ್ತವಾಗಿರುತ್ತೆ ಅಂತ ಪೀಠ ಕೂಡ ತಿಳಿಸಿದೆ.
ಮೈಸೂರಿನ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆ ವೇಳೆ ರೈತರೊಬ್ಬರು ಮೃತಪಟ್ಟಿದ್ದಾರೆ. ಭೀಮಾ ಆನೆಯನ್ನ ಬಳಸಿಕೊಂಡು ಕಾಡಂಚಿನ ಬಡಗನಪುರ ಗ್ರಾಮದ ಬಳಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ರೈತ ಮಾದೇಗೌಡ ಮೇಲೆ ಹುಲಿ ಮಾರಣಾಂತಿಕ ದಾಳಿಯನ್ನು ನಡೆಸಿದೆ. ಮತ್ತೊಂದು ಕಡೆ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತಾರಣ್ಯದಲ್ಲಿ ತಾಯಿ ಹುಲಿಯಿಂದ ಬೇರ್ಪಟ್ಟ ಮೂರು ಹುಲಿ ಮರಿಗಳೇನಿದೆ ಅದು ನಿನ್ನೆ ರಕ್ಷಣೆ ಮಾಡಿದ್ರು. ಎಳೆಮರಿಗಳನ್ನು ತಾಯಿ ಬಳಿ ಸೇರಿಸೋಕೆ ಸಾಕಾನೆ ಬಳಸಿ ಕೂಂಬಿಂಗ್ ಮಾಡಲಾಗಿದೆ. ಭೀಮಾ ಮಹೇಂದ್ರ ಆನೆ ಬಳಸಿ 50ಕ್ಕೂ ಹೆಚ್ಚು ಸಿಬ್ಬಂದಿ ಕೂಂಬಿಂಗ್ ಕಾರ್ಯಾಚರಣೆ ಮಾಡಿದ್ರು ಕೂಡ ಈವರೆಗೂ ತಾಯಿ ಹುಲಿ ಪತ್ತೇನೇ ಆಗಿಲ್ಲ. ಕ್ಯಾಮೆರಾ ಟ್ರ್ಯಾಪ್ನಲ್ಲೂ ಕೂಡ ಹುಲಿ ಕಾಣಿಸ್ಕೊಳ್ತಿಲ್ಲ. ಪಣಜನೂರು ವಲಯದಲ್ಲಿ ಕೂಂಬಿಂಗ್ ಅನ್ನು ಮುಂದುವರಿಸಿದ್ದಾರೆ.